ನಾನಿವಾಗ ಮಾತಾಡ್ತಿರೋದು ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ನಮ್ಮ ಎನರ್ಜಿನ ಅಲೈನ್ ಮಾಡಿ ನಮಗೆ ಏನು ಬೇಕು ಅದನ್ನು ಪಡ್ಕೊಳ್ಳೋದನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಯಾವುದೇ ಮ್ಯಾಜಿಕ್ ಅಲ್ಲ, ಇದು ಪ್ಯೂರ್ ಸೈನ್ಸ್. Hello everyone, welcome back to my channel Mind Magic with you. ನಾನು ಜ್ಯೋತಿ ಮಧುಸೂದನ್. I am a certified child psychologist, inner child healer, law of attraction and manifestation coach, pranic healing practitioner, also spiritual seeker. ನಾನಿವಾಗ ಮಾತಾಡ್ತಿರೋದು ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ಮೊದಲು ಏನಿದೆ ಲಾ ಆಫ್ ಅಟ್ರಾಕ್ಷನ್, ಏನಿದೆ ಮ್ಯಾನಿಫೆಸ್ಟೇಷನ್ ಅಂತ ತಿಳ್ಕೊಳ್ಳೋಣ. ನಮ್ಮ ಎನರ್ಜಿನ ಅಲೈನ್ ಮಾಡಿ ನಮಗೆ ಏನು ಬೇಕು ಅದನ್ನು ಪಡ್ಕೊಳ್ಳೋದನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಯೂಸ್ ಮಾಡೋ ಟೆಕ್ನಿಕ್ಸ್ನ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಈಗ ನೀವು ಯೋಚನೆ ಮಾಡ್ಬೋದು, ಏನಿದು ಎನರ್ಜಿನ ಅಲೈನ್ ಮಾಡೋದು ಅಂತ. ಸಿಂಪಲ್. ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಯಾವುದೇ ಮ್ಯಾಜಿಕ್ ಅಲ್ಲ, ಇದು ಪ್ಯೂರ್ ಸೈನ್ಸ್. ಯಾಕೆ ಥರ ಹೇಳ್ತಾ ಇದ್ದೀನಿ ಅಂತೀರಾ? ಕ್ವಾಂಟಮ್ ಥಿಯರಿಯಲ್ಲಿ ಪ್ರೂವ್ ಆಗಿದೆ. ಯೂನಿವರ್ಸಲ್ಲಿರೋ ಪ್ರತಿಯೊಂದು ವಸ್ತು ಅಲ್ಲಿ ಕೂಡ ಎನರ್ಜಿ ಇದೆ ಅಂತ. ಸೊ ಅದೇ ಒಂದು ಎನರ್ಜಿನ ಯೂಸ್ ಮಾಡಿ, ಅಂದರೆ ಒಂದು ವಸ್ತು ಅಲ್ಲಿ ಇರೋವಂಥ ಎನರ್ಜಿನ ಮತ್ತು ಒಂದು ವ್ಯಕ್ತಿಯಲ್ಲಿ ಇರೋವಂಥ ಎನರ್ಜಿನ ಅಲೈನ್ ಮಾಡಿ ನಮಗೆ ಏನು ಬೇಕು ಅದನ್ನು ಪಡ್ಕೋಬಹುದು. ಅದನ್ನು ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಯೂಸ್ ಮಾಡೋ ಟೆಕ್ನಿಕ್ಸ್ನ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಸೊ ನಿಮಗೆ ಯಾವಾಗ ಇದು ಕ್ಲಿಯರ್ ಆಗುತ್ತೆ, ಅದಾದಮೇಲೆ ನೀವು ಯಾವುದೇ ಒಂದು ವಸ್ತುನ ಅವ್ರ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡೋದು ಈಸಿ ಆಗುತ್ತೆ. ಯಾಕಂದರೆ ಬ್ಲೈಂಡ್ ಆಗಿ ನೀವು ಕುತ್ಕೊಂಡು ಏನೇ ಒಂದು ಮಾಡ್ತೀನಿ ಅಂದರೆ ಅದು ಯಾವತ್ತೂ ವರ್ಕ್ ಆಗಲ್ಲ. ಮೊದಲು ಅದು ಏನು ಅಂತ ತಿಳ್ಕೊಳ್ಳಿ. ಅಲ್ಲಿ ನಾನು ನಿಮ್ಮ ಡ್ರೀಮ್ ಪಾರ್ಟ್ನರ್ನ, ಡ್ರೀಮ್ ಜಾಬ್ನ, ನಿಮಗೆ ಏನು ಬೇಕು ಅದನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದೊಳ್ಳೆ ಕಂಟೆಂಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್ ಬಾಯ್.